ಹಂಗೆ ಜೀವನ ಇರೋದು ಸವಿಯೋದ್ರಾಗ. ಬರೀ ಎಷ್ಟು ತಿಂದೇವಿ, ಎಷ್ಟು ಗಳಿಸ್ದೇವಿ, ಎಷ್ಟು ಇಟ್ಟೇವಿ ಮಹತ್ವದ್ದಲ್ಲ, ಎಷ್ಟು ಸವಿ ಮಾಡಿ ತಿಂದೇವಿ ಅನ್ನೋದು ಭಾಳ ಮಹತ್ವದ್ದಲ್ಲೇನು. ಬುಟ್ಟಿ ತುಂಬ ಹೋಳಿಗೆ ಮಾಡ್ಯಾರ, ಎಣಸೆ ಎಣಿಸ್ತಾನೆ ಬಂದು 50 ಆಗ್ಯಾವ, 60 ಆಗ್ಯಾವ, 80 ಆಗ್ಯಾವ, 100 ಆಗ್ಯಾವ, ಒಂದು ತಿನ್ನವಲ್ಲ. ಮುಂಜಾನೆಯಿಂದ ಸಾಯಂಕಾಲ ತಗ ಬರೀ ಹೋಳಿಗೆ ಎಣಿಸೋದು ಆತೇವಿನ, ತಿನ್ನೋದು ಯಾವಾಗ? 100 ಇದ್ರೇನು, 1000 ಇದ್ರೇನು? 2 ದಿವಸ ಎಣಿಸ್ದ, 3ನೇ ದಿವಸ ಹಳಸೋದು. ಏನು ತಿಂತಾನೆ? ಓದು ಚೆಲ್ಲಿ ಬಂದ ಅಷ್ಟು. ಹಂಗೆ ನಮ್ಮ ಜೀವನನೂ ಅದಾಗ್ಯದ. ನಮ್ಮದು ಅಷ್ಟು ಆಯಿತು, ಇಷ್ಟು ಆಯಿತು, ಈಗ 10,000 ಆಯಿತು, ಈಗ 20,000 ಆಯಿತು. 20,000 ಅಂದ್ರೆ ಗೊತ್ತಾಗ್ತಲ್ಲ, 20,000. आता 50,000 झाले, आता लक्ष, आता लक्ष झालं, कोटी झालं. ಹೋಳಿಗೆ ಅದಾವ ಎಣಸ್ಯಾನ, ಆದರೆ ಸವಿ ನೋಡಲಿಲ್ಲ. ಇನ್ನೇನು ಅಬ್ಜ ಆಯಿತು, 100 ಕೋಟಿ ಆಯಿತು, ಇವನ ಇಲ್ಲ ಆಯ್ತು ಅಷ್ಟು. ಹಳಸೋದು ಹೋಯ್ತು, ತಿಲ್ಲಿಲ್ಲ, ಉಳ್ಳಿಲ್ಲ, ತಗೊಂಡೇನು ಮಾಡೋದು? ನಮ್ಮ ಮಕ್ಕಳು ಭಾರಿ ಅದಾರ, ಭಾಳ ಅದ್ಭುತ ಅದಾರ. ಸಣ್ಣ ಹುಡುಗರಿದ್ದಾಗ ಮನೆ ಬಿಟ್ಟಾರ, ಇನ್ನು ಮನೆಗೆ ಹತ್ತೇ ಇಲ್ಲ. ಯಾಕೆ? ಹಂಗೆ ಕಲ್ಕೋತ ಚೀನಾಕ್ಕೆ ಒಬ್ಬ ಹೋಗ್ಯಾನ, ಜಪಾನ್ಗೆ ಒಬ್ಬ ಹೋಗ್ಯಾನ, ಅಮ್ರಿಕಕ್ಕೆ ಒಬ್ಬ ಹೋಗ್ಯಾನ. ನಾವಿಲ್ಲದೇವಿ, ನಾವಿಬ್ಬರ ಅದೇವಿ, ಯಾರಿಲ್ಲ. 4 ಮಂದಿ ಅದಾರ, ಅಲ್ಲದಾರ, ಇಲ್ಲದಾರ. ತಗೊಂಡೇನು ಮಾಡೋದು? ಇಲ್ಲಿ ಬಿದ್ದಾನ, ಎತ್ತವ್ರಿಲ್ಲದ, ಕನಿಷ್ಠ ಒಂದು ಚಲೋ ಮಾತಾಡೋರಿಲ್ಲದ. ಎಷ್ಟಿದ್ದರೇನು? 1000 ಮಕ್ಕಳಿದ್ದರೇನು? ಕೃಷ್ಣನಿಗೆ 60,000 ಮಕ್ಕಳು. ಎಲ್ಲರೂ ಹಂಗೆ ಬಡ್ದಾಡೋರು, ಸುಮ್ಮನೆ ಬಡ್ದಾಡ್ಕೋತಿತ್ತು. ಕೃಷ್ಣ ನಕ್ಕೋತಿದ್ದ, ಇವರೆಲ್ಲ ಬಡ್ದಾಡ್ಕೋತಿದ್ದರು. ಬಡ್ದಾಡಿ ಕುಡ್ದ ಸತ್ವಾದರು, ಕೃಷ್ಣ ನಕ್ಕೋತವಾದ. ಮಜಾದಾಗಿರು. ಎಷ್ಟಿದ್ದರ್ರೆ ಏನು ಮಾಡೋದು? ಅದನ್ನು ಸವಿಬೇಕಲ್ಲ, ಸುಂದರ ಕ್ಷಣಗಳನ್ನು ಸವಿತಾ ಹೋಗಬೇಕು. ಹಂಗೆ ಒಂದಿಷ್ಟು ಧ್ಯಾನ ಸವಿಯೋದು, ಅದಕ್ಕೆ ಮೆಲುಕು ಹಾಕೋದು, ಚರ್ವಿತ ಚರ್ವಣಕರಣೆ. ಅದನ್ನು ಮೆಲುಕು ಹಾಕೋತಿರೋದು. ಏನದು? ಒಂದು ಶಬ್ದ, ಅನೇಜತ್. ಏಜತ್, ಅನೇಜತ್. ಏಜತ್ म्हणजे ಚಲನಶೀಲ, ಅನೇಜತ್ म्हणजे ಅಚಲ. ಕಂಪನಶೀಲ, ಕಂಪನರಹಿತ. 2 ಶಬ್ದಗಳಿವೆ. ಎಷ್ಟು ಚಲೋ ಶಬ್ದದ, ಸುಮ್ಮನೆ ತಲೆಯಾಗಿಟ್ಟುಕೊಳ್ಳೋದು. ಜಗತ್ತೇ ಎಲ್ಲ ಹೆಂಗದ ಅಂದ್ರೆ ಕಂಪನ ಆಗ್ತದ, ಜಗತ್ತೆಲ್ಲ ಚಲಿಸ್ತದ. ಇಟ್ ಈಸ್ ವೈಬ್ರೇಟಿಂಗ್. ದ ಹೋಲ್ ವರ್ಲ್ಡ್ ಈಸ್ ವೈಬ್ರೇಟಿಂಗ್. Atoms look into the atoms vibrate. Molecules vibrate. Objects vibrate. ಎಲ್ಲ ಹಿಂಗೆ ಕಂಪಿಸ್ತಾವ ಜಗತ್ನ್ಯಾಗ. ಇದು ನಮ್ಮದು ಶರೀರದ ಅಲ್ಲ, ಮೊದಲು ಒಂದು ಅಣುನೇ ಇರ್ತದೆ, ಸ್ವಲ್ಪ ವೈಬ್ರೇಟ್ ಆಗ್ತದೆ, ಸುಮ್ಮನೆ ಕಂಪಿಸ್ತದೆ. 2 ಆಗ್ತದೆ, 4 ಆಗ್ತದೆ, 8 ಆಗ್ತದೆ, ಇಷ್ಟು ದೊಡ್ಡ ದೇಹ ಆಗ್ತದೆ, ಮುಂದೆ ಕಳ್ಕೋತ ಹೋಗ್ತದೆ, ಕಂಪಿಸ್ತದೆ, ಮುಪ್ಪ ಬರ್ತದೆ, ಕಂಪಿಸ್ತದೆ, ಸತ್ತು ಹೋಗ್ತದೆ. ಅಷ್ಟೆ ಕಂಪನ ಇದೆ. ಜಗತ್ತೆಲ್ಲ ಚಲನಶೀಲ ಅದು. ಎಲ್ಲವೂ ಹೀಗೆ ಸರ್ಕೋತ್. ಅದಕ್ಕೆ ಸಂಸಾರ ಅಂತಾರೆ. ಸಂಸಾರ ಅಂದ್ರೇನು? ಚಲೋ ಶಬ್ದ. ಯಾವುದು ಸರ್ಕೋತ್ ಹೋಗ್ತದೆ ಅದೇ ಸಂಸಾರ. ಎಲ್ಲ ಸರ್ಕೋತ್ ಹೋಗೋದಲ್ಲೇನು? ಮೊದಲ ಚಲೋ ಮನೆಯಾಗಿರ್ತೇವೆ, ಮುಂದೆ ನೌಕರಿ ಮಾಡೋಕ್ಕೆ ಹೋಗಿ ಬಾಡಿಗೆ ಮನೆಗೆ ಹೋಗ್ತೇವೆ, ಸರ್ಕೋತ್ ಹೋಗ್ತೇವೆ.
ನಮ್ಮ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತೇವೆ, ಸರ್ಕೋತ ಹೋಗ್ತೇವೆ. ಅಲ್ಲಿ ಇನ್ನೇನು ಚೆನ್ನಾಗಿ ಹೊಂದ್ಕೋಬೇಕು ಅನ್ನೋದರಾಗ ವರ್ಗ ಆಗ್ತದೆ. ಮತ್ತು ಸರದು ಇನ್ನೊಂದು ಊರಿಗೆ ಹೋಗ್ತೇವೆ. ಹಿಂಗೆ ಸರ್ಕೋತ್ ಪೆನ್ಷನ್ ಆಯಿತು. ಮೊದಲನೇ ಮನೆಗೆ ಬಂದ ಅಷ್ಟೊತ್ತಿಗೆ ಮನೆ ಬೀಳಕ್ಕಾಗಿತ್ತು ಅಷ್ಟೆ, ಇವನು ಬೀಳಕ್ಕಾಗಿತ್ತು ಅಷ್ಟೆ. ಸರ್ಕೋತ್ ಅಲ್ಲಿಂದ ಹಾಗೆ ಊರವರೆಲ್ಲ ಕೂಡಿ ಇವನು ಸರ್ಸ್ಗೋತ್ ದೆರ್ ಈಸ್ ಎ ವೆರಿ ಬ್ಯೂಟಿಫುಲ್ ಸಿಮೆಟ್ರಿ, ಗೆಟ್ ಇನ್ ಟು ಇಟ್ ಅಂದರು. ಎಂಥ ಸುಂದರ ಸ್ಮಶಾನ, ಹೋಗು ಅಂದರು. ಎಷ್ಟು ಸ್ಮಶಾನ ಹಿಂಗೆ ಸರ್ಕೋತ್ ತೊಟ್ಟಲದಿಂದ ಸರಿಯೋದು ಶುರು ಆಗಿದ್ದು ಸ್ಮಶಾನ ತಕ ಸರ್ಕೋತ್ ಹೋದ. ಫ್ರಮ್ ದ ಕ್ರ್ಯಾಡಲ್ ಟು ದ ಗ್ರೇವ್. The journey from the cradle to the grave is what we call the life. ಅಲ್ಲೇನು ಸುಮ್ಮನೆ ಸರ್ಕೋತ್ ಹೋಗ್ತೇವೆ. ಜಗತ್ತೆಲ್ಲ ಇಷ್ಟ ಇರೋದು, ಇದನ್ನು ಬಂದ್ ಮಾಡೋಕ್ಕಾಗೋದಿಲ್ಲ. ಆದರೆ ಸರಿಯುವಾಗ ಒಂದಿಷ್ಟು ಸಂತೋಷದಿಂದ ಸರ್ಕೊಂಡೇವಿ ಅಂದ್ರೆ ಅದೇ ಸುಂದರ ಜೀವನ ಅಷ್ಟೇ. ಸರಿತದೆ, ಜಗತ್ತೆಲ್ಲ ಸರಿತದೆ. ಯಾವ್ಯಾವುದು ಖಾಯಿಮಾಗಿ ನಮ್ಮ ಹತ್ತಿರ ಸರಿದು ಸ್ವಲ್ಪ ದಿವಸ ಬರ್ತದೆ, ಮತ್ತು ಸರಿದು ಹೋಗಿ ಬಿಡ್ತದೆ. ಇಲ್ಲೇನು ಪ್ರತಿ ತಿಂಗಳ ಒಂದಿಷ್ಟು ಹಣ ಸರಿದು ಹಿಂಗೆ ಬರ್ತದೆ. ಆ ಬಳಿಕ 2ನೇ ದಿವಸ ಹಂಗೆ ಸರ್ಕೋತ್ ಕೊನೆಗೆ 31ನೇ ತಾರೀಕಿಗೆ ಬ್ಯಾಲೆನ್ಸ್ 0 ಹಂಗಾಗ್ತದೆ. ಅದು ಜೀವನ ಅಂದ್ರೆ ಏನು? ಸರಿಯೋದು ಅಷ್ಟೇ. ಸುಮ್ಮನೆ ಹಿಂಗೆ ಎಲ್ಲರೂ ಸಮೀಪನೇ ಬರ್ತಾರೆ, ಆ ಬಳಿಕ ಎಲ್ಲರೂ ದೂರ ಆಗ್ತಾರೆ. ನೀವು ಆಫೀಸ್ಗೆ ಹೋಗ್ರಿ, ನೀವು ದೊಡ್ಡ ಆಫೀಸರ್ ಇದ್ದರೆ ಎಲ್ಲರೂ ನಿಮ್ಮ ಹತ್ರನೇ ಬರ್ತಾರೆ. ಬರೋದಲ್ಲೇನು? ಬಂದವರೆಲ್ಲ ಆಫೀಸರ್ ಎಲ್ಲ ಅಂತ ಕೇಳ್ತಾರೆ. ಮುಂದೆ ಪೆನ್ಷನ್ ಆದ ಕ್ಷಣನೇ ಕೇಳ್ತಾರೇನು? ಯಾರೇ ಕೇಳ್ತಾರೆ? ಹೋಗಿ ಮನೆ ಬಾಗಿಲಕ್ಕೆ ಹಿಂಗೆ ಬಡ್ದ ಪೆನ್ಷನ್ ಆದ ದಿವಸ ಆಫೀಸ್ ಮುಗಿಸ್ಕೊಂಡು ಅವರು ಸೆಂಡ್ ಆಫ್ ಕೊಟ್ಟು ಅವ್ರು ಹೇಳಿದರು, ಹೋಗಿ ನಾನು ಸೆಂಡ್ ಆಫ್. ಏನು ಮಜಾ ಶಬ್ದ ಹೆಂಗೆ ಬಳಸ್ಯಾರ. ದೇ ಸೆಂಟ್ ಹಿಮ್ ಆಫ್. ಏನು ಮುಗಿಸೇ ಬಿಟ್ರು, ಇನ್ನೊಮ್ಮೆ ಬರಬೇಡ, ಹಣಿಕೆ ಹಾಕಬೇಡ ಈ ಕಡೆ. ಹೆಂಗೆ ಕೊಡ್ತಾರೆ? ಇವ ಏನು ತಿಳ್ಕೊಂಡ, ನನಗೆ ಸೆಂಡ್ ಆಫ್ ಕೊಟ್ಟರು. ಹೀಗೆ ಮನೆಗೆ ಬಂದ ಮನೆಗೆ ಮೊದಲು ಆಫೀಸರಾಗಿ ಬಂದಾಗ ಬಾಗಿಲು ತೆರೆದಿರ್ತತ್ತು. ಬಂದು ಬಡ್ದ, ಯಾರೂ ತೆರೀಲಿಲ್ಲ. 2ನೇ ಸಲ ಬಡ್ದ, ತೆರೀಲಿಲ್ಲ. 3ನೇ ಸಲ ಬಡ್ದ, ಒಳಗಿನವ್ರು ಹೇಳಿದ್ರು, ನೂಕಿ ಬರ್ರಿ ಒಳಗೆ ಅಂತ. ಯಾಕೆ ಬಡ್ಕೋತ್ ಕುಂತೀರಿ ಅಂತ. ಮುಗೀತೀಗ ಪೆನ್ಷನ್ ಸರದ ಹಿಂಗೆ ಸರ್ಕೋತ್ ಜಗತ್ತು ಒಂದು ದಿವಸ ಎಲ್ಲರನ್ನ ಸರಿಸಾಕ್ತದೆ, ತಾನೂ ಸರಿದು ಹೋಗ್ತದೆ ಅಷ್ಟೇ. ಯಾವುದು ಸರಿಯೋದಿಲ್ಲ. ಜತ್ ಅಂತಾರೆ. ಇದನ್ನು ಧ್ಯಾನ ಮಾಡು ಅಂದ ಗುರು. ಧ್ಯಾನ ಅಂದ್ರೆ ಸುಮ್ಮನೆ ಕುಂಡ್ರು ಬೇಡ, ಇದನ್ನು ಧ್ಯಾನ ಮಾಡೋ. ಎಲ್ಲ ವಸ್ತುಗಳನ್ನು ನೋಡು, ಸರಿದು ಹೋಗ್ತಾವ. ಈಗ ಕುರ್ಚಿ ಇಲ್ಲನು ಎಷ್ಟು ಚಲೋ ಸರಿತಿರ್ತಾವ. ಮೊದಲು 5 ವರ್ಷಕ್ಕೊಮ್ಮೆ ಸರಿತಿದ್ದು, ಈಗಿಲ್ಲ, ಬೇಕಾದಾಗ ಸರಿತಾವ. ಯಾವ ಬೇಕಾದ ಸರಿಯೋದಕ್ಕೇನಂತೀರಿ ಮರಾಠಾಗ? ಸರಕ್ತು ಕುರ್ಚಿ ಸರಕ್ತೆ. ಸುಮ್ಮನೆ ಸರ್ಕೋತ್ ಹೋಗ್ತ. ಆದರೆ ಸರಿತಾವತ್ತು ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಗಟ್ಟಿರ್ತಾವತ್ತು ಕುಂಡಿರ್ತೇವೆ, ಅವು ಸರಿದು ಬಿಟ್ಟಿರ್ತಾವ ಅಷ್ಟೇ. ಎಷ್ಟು ಆಶ್ಚರ್ಯ. ಯಾಕೆ ಬರ್ತಾರೆ ಮೇಲ ನಿಮ್ಮ ಮನೆಗೆ? ಯಾಕೆ ಬರ್ತಾರೆ? ಅವು ಸರಿತಾವತ್ತು ಬರ್ತಾರೆ. ಕಾಯಮಿದ್ರೆ ಇಲ್ಲಿ ಯಾಕೆ ಬರ್ತಾರೆ? ಯಾಕೆ ಬರ್ತಾರೆ? ಎಲ್ಲಿ ಬರ್ತಾರೆ? ಸರಿತಾವ ಎಲ್ಲ. ಅದಕ್ಕೆ ಒಂದು ಗಾದಿ ಮಾತು ಅನ್ನೋದಿಲ್ಲ, ಅತ್ತಿಗೆ ಒಂದು ಕಾಲ, ಇನ್ನೊಂದೇನು, ಸೊಸೆಗೆ ಒಂದು ಕಾಲ. ನಿಮ್ಮ ಕಾಲೊಂದು, ಅವ್ರ ಕಾಲೊಂದು.
ಇದು ಮುಂದಿನ ಕಾಲ ಹಿಂಗೆ ಸರ್ಕೋತ ಹೋಗೋದು, ಆ ಹಿಂದಿನ ಕಾಲ ಇಲ್ಲಿಗೆ ಬರೋದು, ಅವರು ಸರ್ಕೋತ ಹೋಗಿ ಮತ್ತೆ ಮುಂದಿನವರು ಅಲ್ಲಿಗೆ ಬರೋದು. ಇಷ್ಟ ಜಗತ್ತಂದ್ರೆ ಏನು? ಇದನ್ನು ತಿಳ್ಕೋ ಅಂತಾನೆ ಗುರು, ನಿನಗೆ ಸಮಾಧಾನ ಆಗ್ತದೆ. ಇದು ಧ್ಯಾನ ಇದೆ. ಎಷ್ಟು ಚಲೋದ ಧ್ಯಾನ ಇದು. ಇದು ಕಣ್ಣು ಮುಚ್ಚಿ ಮಾಡುವ ಧ್ಯಾನ ಅಲ್ಲ, ಮನಸ್ಸು ಮುಚ್ಚಿ ಮಾಡುವ ಧ್ಯಾನ ಅಲ್ಲ, ಮನಸ್ಸು ಬಿಚ್ಚಿ ಮಾಡುವ ಧ್ಯಾನ ಇದೆ. ಮಾಡಬೇಕು, ಧ್ಯಾನ ಮಾಡಬೇಕು. ಸುಮ್ಮನೆ ಕನ್ನಡ್ಯಾಗ ನಿಂತು ನೋಡಬೇಕು. ಕನ್ನಡ್ಯಾಗ ನಿಂತು ನೋಡ್ಬೇಕು. ಚಲೋ ಕೂದಲಿರ್ತಾವೆ, ಮಸ್ತ್ ಕೂದಲ, ಏನು ಹಿಕ್ಕಿದಾನ, ಮಸ್ತ್ ಮಾಡಿದಾನ. 25 ವರ್ಷ ವಯಸ್ಸ, ಎಂಥ ಸುಂದರ ಕೂದಲು, ಬಂಗಾರದ ಕೂದಲು. ಅದನ್ನು ನೋಡ್ಕೋತಿರ್ಬೇಕು. ಆ ಬಳಿಕ ಅವ್ರ ತಂದೆ ಅಲ್ಲೇ ಕೂತಿರ್ತಾನೆ, ಅವನು ಬಂಗಾರದ್ವೇ ಹಿಂಗೆ ಇದ್ದು, ಈಗ ಅವು ಬೆಳ್ಳಿವಾಗ್ಯಾವ ಅಷ್ಟು. ಇವ ತನ್ನ ಕನ್ನಡಾಗ ನೋಡುವಾಗ ಅವನ ಕಡೆ ನೋಡೋದು, ಹಂಗಕ್ಕವ ಸರಿತಾವ, ಇವು ಸರಿದ ಹಂಗಕ್ಕವ ಅಂತ ನೋಡಿ ಸಂತೋಷ ಪಡೋದಕ್ಕೆ ಅಧ್ಯಾತ್ಮ ಧ್ಯಾನ ಅಂತ ಕರೀತಾರೆ. ಧ್ಯಾನ ಮಾಡೋದು ಛಲ ಇಲ್ಲ, ಧ್ಯಾನ ಇದು. ನೀವು ಭಾಳ ಧ್ಯಾನ ಮಾಡಿರ್ಬೇಕು. ಇದೊಂದು ಮಜಾ ಧ್ಯಾನ. ಅನೇಜತ್. ಆ ಬಳಿಕ ಹೇಳ್ತಾನೆ, ಇದೆಲ್ಲ ಹಿಂಗದ ಅಲ್ಲ ಜಗತ್ತ, ನೀ ಮಾತ್ರ ಹಂಗಲ್ಲ, ನೀನು ಚಲಿಸೋದಿಲ್ಲ. ನಾನಂತ ಆತ್ಮ ಅಂತದ ಅಲ್ಲ, ಅದು ಚಲನ ಆಗೋದಿಲ್ಲ, ಅದು ಕಂಪಿಸೋದಿಲ್ಲ, ಅದು ಸರಿಯೋದು ಇಲ್ಲ. ಶರೀರ ಸರಿತದೆ, ಆದರೆ ಆತ್ಮ ಸರಿಯೋದಿಲ್ಲ. ಆತ್ಮ ಹೆಂಗಿರ್ತದೆ ಹಾಗ ಇರ್ತದೆ, ಹಾಗ ಇರ್ತದೆ. ಹೂವ ಬಾಡ್ತವ, ಮಣ್ಣು ಬಾಡೋದಿಲ್ಲ, ಮಣ್ಣು ಬಾಡೋದಿಲ್ಲ. ಹೂವು ಹೋಗ್ತಾವ, ಆದರೆ ಮಣ್ಣೆಲ್ಲಿ ಹೋಗೋದಿಲ್ಲ. ಹಾಗೆ ಸತ್ಯ ವಸ್ತು ಏನಾಗೋದಿಲ್ಲ, ಅದು ಸರಿಯೋದಿಲ್ಲ, ಅದು ನಾಶ ಆಗೋದಲ್ಲ, ಅದು ಹಂಗೇ ಇರೋದು, ಚಲಿಸೋದಲ್ಲ, ನಿಶ್ಚಲ. ಆತ್ಮ ನಿಶ್ಚಲ, ಜಗತ್ತ ಸಚಲ. ಏಜತ್. The world is always moving. And I, the self, is just an observer of the moving world. I do not change. I am the observer of the changing world. ನಾನು ಚಲಿಸೋದಿಲ್ಲ, ಜಗತ್ತೆಲ್ಲ. ನಾನು ಮುಪ್ಪಾಗೋದಿಲ್ಲ, ದೇಹ ಮುಪ್ಪಾಗ್ತದೆ. ನಾನು ಕುರೂಪ ಅಥವಾ ಸ್ವರೂಪ ಆಗೋದಿಲ್ಲ, ದೇಹ ಕುರೂಪ ಸ್ವರೂಪ ಆಗ್ತದೆ. ನಾನು ಹೆಂಗದೀನಿ ಹಂಗೆ ಇರ್ತೀನಿ. ಈಗ ನೀವು ಅದಿರಲ್ಲ, ನೀವು ಸುಂದರಿದ್ದಾಗೂ ಹಿಂಗದಿರಿ, ಮುಪ್ಪಾದಾಗಲೂ ಹಂಗದಿರಿ. ನೀವು ಸುಂದರಲ್ಲ, ಮುಪ್ಪಲ್ಲ, ಯಾವ ಎಲ್ಲ ಇದು ಮ್ಯಾಲ 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 ಮ್ಯಾಲ. ಈಗ ಸ್ಕ್ರೀನದ ಮೇಲೆ ಅವು ಚಿತ್ರಗಳು ಮೂಡ್ತಾವೆ. ಅದರಾಗ ರಾಮ ಮೂಡ್ದ ಅಂತ ಇಟ್ಕೊಳ್ಳಿ. ಆಗಿನ ರಾಮ ಅಲ್ಲ, ಈಗಿನ ರಾಮ ಒಬ್ಬ ಮೂಡ್ದ, ಬಹಳ ಚಂದಿರ್ತಾನೆ. ಮುಂದವ ಸಾವಕಾಶ ಮುಪ್ಪು ಹಾಗೆ ಅದು ಮೂಲೆ ಹಿಡಿದು ಕೂತಿರ್ತಾನೆ. ಆದರೆ ಅಲ್ಲೇನು ಲೈಟ್ ಇರ್ತದಲ್ಲ, ಅದು ಮುಪ್ಪಾಗೋದಿಲ್ಲ. ಲೈಟ್ ಇರ್ತದಲ್ಲ, ಲೈಟ್ ಇಲ್ಲಂದ್ರೆ ಅದು ಕಾಣಿಸೋದೇ ಇಲ್ಲ. ಅದು ಲೈಟದ ಆಕೃತಿ ಮುಪ್ಪಾಕೋತ ಬರ್ತದೆ. ಬಟ್ ಲೈಟ್ ಡಸ್ ನಾಟ್ ಗೆಟ್ ಓಲ್ಡ್. ಅದು ಮುಪ್ಪಾಗೋದಿಲ್ಲ. ದೀಪ ಅದು ಲೈಟು ಹಂಗೆ ಪ್ರಕಾಶ ಹಂಗೆ ಇರ್ತದೆ. ಅದರ ಪ್ರಕಾಶದೊಳಗೆ ಕಾಣುವಂಥ ಚಿತ್ರಗಳು ಅವು ಮುಪ್ಪಾಕೋತ ಹೋಗ್ತಾವ. ಹಂಗೆ ನಮ್ಮ ಒಳಗೆ ಒಂದು ಪ್ರಕಾಶ, ಆತ್ಮ, ಅದು ಮುಪ್ಪಾಗೋದಿಲ್ಲ. ಶರೀರ ಮುಪ್ಪಾಗ್ತದೆ,
ಇದು ಬದಲಾಯಿಸ್ತದೆ, ಇದು ಕಂಪಿಸ್ತದೆ. ಇಟ್ ವೈಬ್ರೇಟ್ಸ್ ಇನ್ ಟೈಮ್. ಅದು ಕಂಪಿಸ್ತದೆ. ಆದರೆ ನಾನಂತದೇನಲ್ಲ, ಏನೂ ಆಗೋದಿಲ್ಲ, ಏನೇನೂ ಆಗೋದಿಲ್ಲ, ಏನೇನೂ ಆಗೋದಿಲ್ಲ. ಅಂಥ ನಾನು ಒಂದು ಕಡೆ, ಜಗತ್ತ ಇನ್ನೊಂದು ಕಡೆ. ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳು, ಜಗತ್ತಿನಾಗಿ ಎಲ್ಲ ಸಂಗತಿಗಳು ಒಂದು ಕಡೆ. ಇಂದು ಹೊಸ ಬಟ್ಟೆ ಹಾಕ್ಕೊಂಡಿರ್ತೇವೆ, 4 ದಿವಸದಾಗ ಅದು ಹಳಿದಾಕೋತ ಹೊಂಡ್ತದೆ. ಎಂದು ತಗೊಂಡು ಬಂದು ಹಿಂಗೆ ಇಡ್ತೇವೆ, ಅದ ದಿವಸ ಹಳಿದಾಗಕ್ಕೆ ಶುರುವಾಗ್ತದೆ. ಆದರೆ ಬಟ್ಟೆ ಹಾಕ್ಕೊಂಡಾವ ಬೇರೆ, ಹಂಗೆ ಹಳಿದಾಗ್ತದೆ. ನಾ ಹಳೆಯಲ್ಲ, ನಾ ಹಳವಾಗದು. ಸುಮ್ಮನೆ ಇದು ಆಗ್ತದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೊಸದೊಂದು ಅಂಗಿ ತಂದು ಹಳಿ ಅಂಗಿ ಹಿಂಗೆ ಬಿಟ್ಟು ಹೊಸ ಅಂಗಿ ಹಾಕದಂಗೆ ನಾವು ದಿನ ಹೊಸ ಆಲೋಚನೆಗಳನ್ನು ತೊಡಬೇಕು. ಹೊಸ ಜೀವನ ಶುರುವಾಗಬೇಕು. ನಿನ್ನೆಯ ಜೀವನ ನಿನ್ನೆ, ಇಂದಿನ ಜೀವನ ನಿನ್ನಿದ ತರಬಾರದು. ತಂದರೆ ಇದು ಹಳಿದಾಗ್ತದೆ. ಇದು ನಾವು ನಿನ್ನೆ ಜಗಳ ಮಾಡಿರ್ತೇವೆ, ಇಂದ ಜಗಳ ತರಬಾರದು. ಎದ್ದು ಕೂಡಲೇ ಹೊಸಬರಾಗಿರಬೇಕು. ನಿನ್ನೆ ಜಗಳ ನಿನ್ನೆ, ಇಂದು ಮತ್ತೆ ಅವ ಭೇಟಿ ಆದರೆ ನಮಸ್ಕಾರ ಅನ್ನಬೇಕು. ಅದಕ್ಕೆ ಜೀವನ ಅಂತಾರೆ. ನಿನ್ನಿದೆಲ್ಲ ಇಂದ ಕಟ್ಕೊಂಡು ಬಂದಾನ. ನಿನ್ನೆ ಹಿಂಗಂದು ಹಂಗಂದು ಅಂತೆಲ್ಲ ಕಟ್ಕೊಂಡು ಬಂದಾನ. ಅವ ಅಂತಾನೆ ನಿನ್ನೆಪ್ಪ ಇಂದ್ಯಾಕೋ ಅಂದ್ರೆ, ಇಂದು ನಾವು ಹೊಸಬರು, ಎಲ್ಲರೂ ಹೊಸಬರು. ಈ ರೀತಿ ಜೀವನ ಸಾಗಿಸಬೇಕು ಅಂದರೆ ಆರಾಮಿರ್ತದೆ. ಇದು ಧ್ಯಾನ. ಇದಂಗದ ಧ್ಯಾನ. 8,000 ವರ್ಷಗಳ ಹಿಂದೆ ಭಾರತ ದೇಶದಾಗ ಇಂಥ ಧ್ಯಾನ ಮಾಡ್ತಿದ್ರು. ಅದಕ್ಕೆ ಅವರು ಋಷಿಗಳಾಗಿಬಿಟ್ರು, ಜ್ಞಾನಿಗಳಾಗಿಬಿಟ್ರು. ಜ್ಞಾನ ಪೂರ್ಣ ಧ್ಯಾನ. ಅನೇಜತ್ ಒಂದು ಶಬ್ದ ನೋಡಿದೆವು. ಇದು ಒಂದೇ ಶಬ್ದ. ಇದರಿಂದ ಏನಾಯಿತು? ಜಗತ್ತನ್ನು ನೋಡ್ಕೋತಿರೋದು, ಜಗತ್ತನ್ನು ನೋಡುವಂಥ ನಾನಂಥದೇನಲ್ಲ, ಅಥವಾ ಸತ್ಯ ವಸ್ತು ಅದಲ್ಲ, ಅದು ಬದಲಾಗೋದಿಲ್ಲ. ती वस्तू बदलत नाही, ते तत्व बदलत नाही, सत्य कधीही बदल होणार नाही. आणि सत्यावर जे काय दिसते या जगामध्ये ते सर्व बदलत असते, बदलत असते. मी पाहत राहणे, मी पाहत राहणे, ಸುಮ್ಮನೆ ನೋಡ್ಕೋತಿರೋದು, ಮಜಾದಾಗಿರೋದು. ಮನ್ಯಾಗ ಮುಂಜಾನೆ ಎದ್ದು ಕೂಡಲೇ ಜಗಳ ಆಗ್ತದೆ, ನೀವು ನೋಡೋದು, ಸುಮ್ಮನೆ ನೋಡೋದು. ನಿಮ್ಮ ಮನ್ಯಾಗ ಒಂದು ನಾಯಿ ಇರ್ತದೆ, ಸಣ್ಣ ಚಲೋ ಬೆಸ್ಟ್ ನಾಯಿ ಇರ್ತದೆ. ನೀವೇನು ಬೇಕಾದ ಮಾಡಿರಿ, ಜಗಳ ಮಾಡಿರಿ, ಸುಮ್ಮನೆ ನೋಡ್ಕೋತಿರ್ತದೆ. ನಮ್ಮ ಮಾಲೀಕರು ಜಗಳ ಮಾಡ್ತಾರೆ. ನಮ್ಮ ಮಾಲೀಕರಿಗೆ ಖುಷಿಯಾಗಿ ಅದಾರ, ನಕ್ಕೋತದಾರ. ನಮ್ಮ ಮಾಲೀಕರಿಗೆ ಜಡ್ಲಿ ಅದಾರ. ನಮ್ಮ ಮಾಲೀಕರಿಗೆ ನಾಯಿ ನೋಡ್ಕೋತಿರ್ತದೆ. ಒಂದು ಸಣ್ಣ ನಾಯಿ ಸಹಿತ ಎಷ್ಟು ಜಾಣ ಇರ್ತದೆ. ನಾವು ಹಂಗೆ ನೋಡ್ಕೋತಿರೋದು ಅಷ್ಟೇ, ಈ ಜಗತ್ತಿನಾಗ ನೋಡ್ಕೋತಿರೋದು. ಹಿಂಗೆ ಹಾದಿಯಿಂದ ಹೋಗಾಗ ಒಬ್ಬ ಮನುಷ್ಯ ಬೈತಾನೆ, ಕೇಳ್ಕೋತಿರೋ. ಇನ್ನೊಬ್ಬ ಹೊಗಳ್ತಾನ, ಕೇಳ್ಕೋತ ಮುಂದೆ ಹೋಗೋದು. ಮತ್ತು ಹೊಗಳ್ತಾನೆ ಬಾ ತಿಳ್ಕೊಂಡು ಅವನ ಹತ್ತರನ ನಿಂತ್ರೆ ಬೈಯಕ್ಕೆ ಶುರು ಮಾಡ್ತಾನೆ ಅಷ್ಟೇ. ಯಾರು ಇಟ್ಕೋತಾರ ಹೇಳಿ? ಈಗ ನಾನು ಬರ್ತೀನಿ ಇಲ್ಲಿ, ನೀವೆಲ್ಲ ಹಾಸ್ತೀರಿ, ಮಾಡ್ತೀರಿ, ಎಲ್ಲ ಮಾಡ್ತೀರಿ. ನಾಳೆ ಇನ್ನೊಂದು 2 ತಿಂಗಳಾದ ಕೂಡಲೇ ಮುಂದೆ ಹಾಸ್ತಾರನೆ ಯಾರು? ಇಲ್ಲಿ ಕುರ್ಚಿ ಇಟ್ಟಿರ್ತಾರೆ, ಯಾರು ಹಿಡ್ದಲ್ಲ. ನಾವು ತಿಳ್ಕೊಬೇಕು, ನಮ್ಮದು ಇಷ್ಟ ದಿವಸ, ಇಲ್ಲಿ ಕುರ್ಚಿ ಇಡೋದು ಇಷ್ಟ ದಿವಸ. ನಾಳೆ ಮುಗಿತದ ತಿಳ್ಕೊಳ್ಳಿ, ಮುಗಿದು ಮರುದಿವ್ಸ ಯಾರು ಇಡ್ತಾರೆ ಇಲ್ಲಿ? ನೀವ್ರು ಎಲ್ಲಿರ್ತೀರ್ರಿ?
ನಮ್ಮ ಪರಿಸ್ಥಿತಿ ಹೆಂಗೋ ನಿಮ್ಮದು ಹಂಗೆ ಈ ಜಗತ್ತಿನಾಗ ಯಾರೂ ಇಡೋದಿಲ್ಲ ಅದ, ಎಲ್ಲರೂ ತಗೊಂಡು ಹೋಗತ್ತಾರೆ. ಎಲ್ಲ ಹಿಂಗೆ ತಿಳ್ಕೊಳ್ಳೋದು ಧ್ಯಾನ. ಇದು ಧ್ಯಾನದಾಗಿರಲಿ, ಇದು ಧ್ಯಾನ, ಚಿಂತನಾತ್ಮಕ ಧ್ಯಾನ ಯೋಗ. ಈಗ ನೀವು ಅನೇಕ ಧ್ಯಾನ ಮಾಡಿರಲಿ, ಇದು ಹೆಂಗದ, ಮಜಾ ಹೆಂಗದ. ಇದು ಕಣ್ಣು ತೆರೆಸೋ ಧ್ಯಾನ, ಮನಸ್ಸು ಬಿಚ್ಚೋ ಧ್ಯಾನ, ಬುದ್ಧಿಯನ್ನು ಅರಳಿಸೋ ಧ್ಯಾನ.